ಇನ್ನು ದುರಂತಕ್ಕೀಡಾದ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದವರ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾವೇರಿ ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ರು 46 ಮಂದಿ, ಒಟ್ಟು 46 ಮಂದಿ ಬರ್ತಾ ಇದ್ರು. ಇಬ್ರು ಮಕ್ಕಳು ಕೂಡ ಸೇರಿ 19 ಪ್ರಯಾಣಿಕರು ಸಾವನ್ನಪ್ತಾರೆ. ಇಬ್ರು ಚಾಲಕರು, 4 ಮಕ್ಕಳು ಸೇರಿ 45 ಪ್ರಯಾಣಿಕರಿದ್ರು. ಮಾರ್ಗ ಮಧ್ಯೆ ಬಸ್ ಹತ್ತಿದ್ದ ಓರ್ವ ಅಪರಿಚಿತ ಪ್ರಯಾಣಿಕ. 45 ಜನರ ಗುರುತು ಪತ್ತೆಯಾಗಿದೆ. ಉಳಿದ ಒಬ್ಬನ ಮಾಹಿತಿ ಲಭ್ಯ ಇಲ್ಲ. ಮಾರ್ಗ ಮಧ್ಯದಲ್ಲಿ ಈತ ಹತ್ಕೊಳ್ತಾನೆ, ಯಾರು ಏನು ಅನ್ನೋದು ಗೊತ್ತಿರಲ್ಲ. ಆತನನ್ನ ಹೊರತುಪಡಿಸಿದರೆ ಉಳಿದಂತವರ ಗುರುತು ಪತ್ತೆಯಾಗಿದೆ. ಅಫ್ಕೋರ್ಸ್ ಈ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಬೇಕಾದ್ರೆ ಅವರ ಡೀಟೇಲ್ಗಳನ್ನ ಹಾಕಿರ್ತಾರೆ. ವಯಸ್ಸು, ಅವ್ರ ಹೆಸರು, ಸ್ಥಳ, ಪಿಕಪ್ ಪಾಯಿಂಟ್, ಇವೆಲ್ಲ ಡೀಟೇಲ್ಗಳು ಸಿಕ್ಕಾಗ ಯಾರ್ಯಾರು ಪ್ರಯಾಣಿಸ್ತಾ ಇದ್ರು ಅನ್ನೋದನ್ನ ಗುರುತು ಹಿಡಿಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಬಟ್ ಯಾರ್ಯಾರು ಸಂಬಂಧಿಸಿದಂಥ ಮೃತದೇಹ ಅಂತ ಕಂಡು ಹಿಡಿಯೋದಿದೆಲ್ಲ ಅದು ಬಹಳ ಕಷ್ಟ. ಬಹುಶಃ ಅದಕ್ಕೆ ಸಂಬಂಧಪಟ್ಟ ಹಾಗೆ DNA ಟೆಸ್ಟ್ಗಳು ಇವೆಲ್ಲವೂ ಕೂಡ ನಡೆಯುತ್ತಾ ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಿಕಾಸ್ ಯಾವುದಕ್ಕೂ ಕೂಡ ಪುರಾವೆ ಇಲ್ಲ. ಸೀಟ್ನಲ್ಲಿ ಕೂತವ್ರು ಅಲ್ಲೇ ಇದ್ರ ಅಥವಾ ಎದ್ದು ಕಿರ್ಚಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಎಲ್ಲಿ ಹೋಗಿರ್ತಾರೆ ಏನು ಯಾವುದೂ ಕೂಡ ಗೊತ್ತಾಗಲ್ಲ.